ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸೊ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬಂದು ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಯಾವುದು ಸಿನಿಮಾ ನೋಡಬೇಕು, ಯಾವ ಸಿನಿಮಾ ನೋಡಬಾರ್ದು, ಈ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆಯಾ ಅನ್ನೋ ಗೊಂದಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಆದರೆ ಆ ಗೊಂದಲ ಕ್ಲಿಯರ್ ಆಗೋದು ಹೋಗಿ ನೋಡಾದ್ಮೇಲೆ. ಖಂಡಿತ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಆ ಸಾಲಲ್ಲಿ ನಾವು ಕೂಡ ಇದ್ದೀವಿ. ಆಮೇಲೆ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸುಮಾರು ಜನ ನೋಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ, ಭರವಸೆ ನನಗಿದೆ. ಅವ್ರಿಗೆ ಇವಾಗ ಈ ಸಿನಿಮಾ ನೋಡಿದವರು ಸೀತಾರಾಮ್ ಬಿನೋಯ್ಗಿಂತ ಈ ಸಿನಿಮಾ ಇನ್ನೂ ಚೆನ್ನಾಗಿದೆ, ಇನ್ನೂ ಇಂಟೆನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ನಮಗೆ ಬಹಳ ದೊಡ್ಡ ಪ್ರಾಮಿಸ್. ಅದು ಆ ಪ್ರಾಮಿಸ್ನ ನಾವು ಸಿನಿಮಾ ಮಾಡೋಕ್ಕೆ ಮುಂಚೆನೇ ಡಿಸೈಡ್ ಮಾಡಿದ್ವಿ, ಈ ಥರ ಒಂದು ಪ್ರಾಮಿಸ್ನ ಉಳಿಸ್ಕೋಬೇಕು ಅಂತ. ಅದನ್ನು ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಆ ಕಡೆಯಿಂದ ಉಳಿಸ್ಕೊಳ್ಳೋದು ಆ ಪ್ರಾಮಿಸ್ನ, ಅಂದರೆ ವಿಜಯ ರಾಘವೇಂದ್ರ ಸಿನಿಮಾ ಮಾಡಿದಾಗ ನೋಡ್ತೀವಿ ಅಂತ ಕೆಲವರು ಹೇಳ್ತಾರೆ, ಅದನ್ನು ನಿಜ ಮಾಡಿದ್ರೆ ಸಾಕು. ಓಕೆ ಸರ್, ನೀವು ಪ್ರಾಮಿಸ್ ಮಾಡಿರೋದು ಆಡಿಯನ್ಸು ಕೀಪ್ ಮಾಡ್ತಾರೆ ಅಂತ ಹೋಪ್ ಮಾಡೋಣ. ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾಳೆ ರಿಲೀಸು ಆದರೆ ಇವತ್ತೇ ಇಷ್ಟು ಜನ ಬಂದು ಸಿನಿಮಾ ನೋಡಿದ್ದೀರಾ. ಆ್ಯಂಡ್ ನಿಮ್ಮ ಆ ₹1 ಮೋಸ ಇಲ್ಲ ಅನ್ನೋ ಫೀಲಿಂಗ್ ನಿಮಗಿದ್ರೆ ಕೈಂಡ್ಲಿ ಶೇರ್ ದ ವರ್ಡ್ ಫ್ರೆಂಡ್ಸ್ಗೆ, ಅಥವಾ ನಿಮ್ಮ ಮತ್ತೆ ನಾಳೆ ಬಂದು ನೋಡೋದು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇತ್ತಿದ್ರೆ ಐ ವಿಲ್ ಬಿ ಇಮೆನ್ಸ್ಲಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್. ವಿಚಾರನ, ನಿಮಗೆಲ್ಲರಿಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಲ್ವಾ? ಇದೆಯಾ? ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಇದ್ದಾರಾ? ಹಾಗಾದ್ರೆ ಒಂದು ಪೋಸ್ಟ್ ಹಾಕಿ ಟ್ಯಾಗ್ ಮಾಡಿ. ಯು ನೋ ಮೈ ಅಕೌಂಟ್ ನೇಮ್ ಅಲ್ಲ, ragu.vijay ಅಂತ ಇದೆ. ಟ್ಯಾಗ್ ಮಾಡಿ. ಅದು ಒಂದು ಇಡೀ ಚಿತ್ರತಂಡಕ್ಕೆ ಬಹಳ ಏನಾಗುತ್ತೆ, ಅದು ನಾವು ಮಾಡಿರೋ ಕೆಲಸಕ್ಕೂ ಒಂದು ಸಾರ್ಥಕತೆ ಅಂತ ಬರುತ್ತೆ. ಆಮೇಲೆ ನೀವೇ ನೋಡಿದಾಗೆ ಎಲ್ಲೂ ಹೊರಗಡೆ ಹೋಗಿ ಹೆಚ್ಚು ಇಂಟರ್ವ್ಯೂಸ್ ಕೊಡ್ತಾ ಇಲ್ಲ, ಯಾಕಂದರೆ ನೀವು ಕೊಡೋ ಮಾತೇ ನನಗೆ ಭಾಳ ಮುಖ್ಯ ಆಗುತ್ತೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಇವತ್ತು ನೀವು ಇಷ್ಟು ಜನ ಬಂದು ಸಿನಿಮಾ ನೋಡಿ ನೀವು ಇಷ್ಟಪಟ್ಟಿದ್ದೀರಾ ಅನ್ನೋ ಒಂದು ನಂಬಿಕೆ, ಭರವಸೆ ಜೊತೆಗೆ ನಾಳೆ ರಿಲೀಸ್ಗೆ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ. ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಯಾರು ಸ್ಟೀಲ್ ಮಾಡೋದು, ಹೀರೋನಾ ವಿಲನ? ಸಾರಿ ಟು ಸೇ ದಿಸ್, ರಾಘು ಸರ್, ವಿಲನ್. ಓಕೆ. ಸೊ ಬ್ಯಾಕ್ಗ್ರೌಂಡ್ BGM ಮ್ಯೂಸಿಕ್ಸ್ ಎಲ್ಲ ಹೇಗಿತ್ತು? ಯಾ, ಇಟ್ ವಾಸ್ ರಿಯಲಿ ಗುಡ್. ಓಕೆ, ಮತ್ತೆ ಇನ್ನೊಂದ್ಸರಿ ಬಂದು ನೋಡ್ತೀರಾ? ಶೋರ್, ವೈ ನಾಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸರ್. ಏನು ಇಷ್ಟ ಆಯ್ತು ಮೂವಿಲಿ? ನಾನು ಆ್ಯಕ್ಚುಲಿ ಫಿಲಮ್ ಬುಕ್ ಮಾಡಿದ್ಮೇಲೆ ಇವ್ರದ್ದು ಫಸ್ಟು ಇದು ಸೀತಾರಾಮ್ ಬಿನೋಯ್ ಅಂತಲ್ಲ, ಅದನ್ನು ನೋಡಿ ಮತ್ತೆ ಈ ಮೂವಿ ಬಂದಿದ್ದು. ತುಂಬ ಚೆನ್ನಾಗಿತ್ತು, ಕಾನ್ಸೆಪ್ಟ್ ಚೆನ್ನಾಗಿತ್ತು. ಓಕೆ. ಸೊ ಸ್ಟೋರಿಯಲ್ಲಿ ಏನು ಇಷ್ಟ ಆಯಿತು ಸರ್? ಸ್ಟೋರಿಯಲ್ಲಿ ಸಸ್ಪೆನ್ಸ್ ಇದೆಯಲ್ಲ, ಮತ್ತು ಥ್ರಿಲ್ಲಿಂಗ್ ಆಗುತ್ತೆ ಮೂವಿ. ಫಸ್ಟ್ ಹಾಫಲ್ಲಿ ಇಂಟರ್ಮಿಷನ್ ಆಗೋದಕ್ಕೆ ಮುಂಚೆ ಏನೂ ಅನಿಸೋದಿಲ್ಲ, ಏನು ಮೂವಿ ಓಕೆ ನಾರ್ಮಲಾಗಿ ಓಡ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಆಫ್ಟರ್ ಅವರು ಸೆಕೆಂಡ್ ಕೇಸ್ನ ಅವರು ಇದು ಮಾಡ್ತಾರಲ್ಲ, ಮರ್ಡರನ್ನು ಹುಡುಕಿದ್ಮೇಲೆ ಮತ್ತೆ ಒಂದು ಟ್ವಿಸ್ಟ್ ಸಿಗುತ್ತಲ್ಲ, ಅಲ್ಲಿ ಮೂವಿ ಇನ್ನೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಬಟ್ ಒಂದೊಳ್ಳೆ ಕಾನ್ಸೆಪ್ಟ್ ಇದೆ. ಸೊ ಫಸ್ಟ್ ಹಾಫ್ ಬೆಟರ್ ಆಗಿತ್ತು, ಸೆಕೆಂಡ್ ಹಾಫ್? ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು. ಥ್ರಿಲ್ ಬರುತ್ತೆ, ಒಂಥರ ಸಸ್ಪೆನ್ಸ್, ಇನ್ನೂ ಏನೋ ನೆಕ್ಸ್ಟ್ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಓಕೆ. ಸೊ ಯಾರು ಸ್ಟೀಲ್ ಮಾಡಿದ್ರು, ಹೀರೋನಾ ವಿಲನ? ಆ್ಯಕ್ಚುಲಿ ಅಲ್ಲಿನ ವಾಸ್ತವಿಕತೆ, ಆ ರಿಯಾಲಿಟಿ ಅದನ್ನು ಸ್ಟೀಲ್ ಮಾಡ್ತು. ಬಟ್ ವಿಜಯ ರಾಘವೇಂದ್ರ ಸರ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಮತ್ತೆ ಇನ್ನೊಂದ್ಸರಿ ಬಂದು ನೋಡ್ತೀರಾ? ಯಾ, ಶೋರ್. ಓಕೆ, ಥ್ಯಾಂಕ್ ಯು. ಸರ್, ಹೇಗಿದೆ ಮೂವಿ ತುಂಬ ಚೆನ್ನಾಗಿತ್ತು ಸರ್. ಏನು ಇಷ್ಟ ಆಯ್ತು ಮೂವಿಲಿ ಆ್ಯಕ್ಚುಲಿ ನನಗೆ ಸ್ಟೋರಿ, ಆ ಟ್ವಿಸ್ಟ್ಗಳಾಗಿರ್ಬೋದು, ಹೀರೋ ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲ ನ್ಯಾಚುರಲ್ ಆಗಿತ್ತು. ಆ ಶೂಟ್ ಆಗಿರೋದು, ಆ ಫ್ರೇಮ್ಗಳು, ಆ ಲೈಟಿಂಗ್ ತುಂಬ ಸಖತ್ತಾಗಿತ್ತು. ಅದೆಲ್ಲ ನಾನು ಫಸ್ಟ್ ಪಾರ್ಟ್ ನೋಡಿದ್ನಲ್ಲ, ಸೊ ಆ ಟ್ವಿಸ್ಟ್ಗಳು ಅದ್ರ ಮೇಲೆಲ್ಲ ನಂಬಿಕೆ ಇತ್ತು. ಡೈರೆಕ್ಟರ್ ಮೇಲೆ ಸಖತ್ ನಂಬಿಕೆ ಇತ್ತಲ್ಲ, ಅದಕ್ಕೋಸ್ಕರ ಬಂದಿದ್ದು. ಕೊಟ್ಟಿದ್ದ ದುಡ್ಡಿಗೆ ಇನ್ನೊಂದು ಸಲ, ಇನ್ನೂ 2 ಸಲ, ಇನ್ನೂ 3 ಸಲ ಬಂದು ನೋಡೋದಕ್ಕೂ ಬರ್ತಿದೆ. ತುಂಬ ಚೆನ್ನಾಗಿದೆ. ಸರಿಯಾಗಿದೆ ಮೂವಿ? ಚೆನ್ನಾಗಿದೆ ಸರ್. ಪ್ರಕಾಶ್ಪುರದವಳು ಇದು 2 ಸಿಮಿಲಾರಿಟಿ ಚೆನ್ನಾಗಿದೆ. ವರ್ಷದ ಬೆಸ್ಟ್ ಸಿನಿಮಾ ಆಗುತ್ತೆ 2. ಮೇಡಮ್, ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ. ಸಕ್ಕ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಸೊ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ತುಂಬ ಇಷ್ಟ ಆಯಿತು. ನಾವಂತ ಆ್ಯಕ್ಚುಲಿ ಫ್ಯಾಮಿಲಿ ನಾವು ತುಂಬ ಸಸ್ಪೆನ್ಸ್ ಮೂವೀಸ್ ತುಂಬ ಇಷ್ಟಪಡ್ತೀವಿ. ಸಖತ್ತಾಗಿದೆ ಸರ್, ನೋಡ್ಬೋದು. ಎಲ್ಲೂ ಬೇಜಾರಾಗಲ್ಲ. ಒಂದೇ ಒಂದು ನಿಮಿಷನೂ ಆ ಕಡೆ ಈ ಕಡೆ ಅನ್ಸೋದೇ ಇಲ್ಲ. ತುಂಬ ಕ್ಯೂರಿಯಾಸಿಟಿ ಇದೆ. ಸ್ಟೋರಿಯಲ್ಲಿ ಟ್ವಿಸ್ಟು, ಪ್ಲಾಟ್ಸು ಸ್ಟಾರ್ಟಿಂಗ್ ಪ್ರೆಡಿಕ್ಷನ್ ಮಾಡ್ಬೋದಾ ಇಲ್ಲ? ನೋ ವೇಸ್, ಅನ್ಕೊಳ್ಳೋಕ್ಕೆ ಆಗಲ್ಲ. ಅದೇ ಡೌಟ್ ಆಗ್ತಿದೆ. ಓಕೆ, ಇಷ್ಟು ಬೇಗ ತೋರಿಸ್ಬಿಡ್ತಾರಾ ಅನ್ನೋ ಒಂದು ಡೌಟ್ ಇರುತ್ತೆ. ಬಟ್ ತುಂಬ ಟ್ವಿಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಸೊ 1 to 5 ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತೀರಾ ಮೂವಿ? ಐ ವುಡ್ ರೇಟ್ 5. ಓಕೆ, ಥ್ಯಾಂಕ್ ಯು. ಸರ್, ಹೇಗಿದೆ ಮೂವಿ? ಸೂಪರ್ ಆಗಿದೆ ಸರ್. ಫುಲ್ಲು ನಾನು ಸ್ಟಾರ್ಟಿಂಗ್ ಏನಪ್ಪ ಕೊಲೆಗಾರ ಇಷ್ಟು ಬೇಗ ತೋರಿಸ್ಬಿಟ್ರೆ ಅಂದ್ಕೊಂಡೆ. ಆಮೇಲೆ ಲಾಸ್ಟಲ್ಲಿ ನೋಡಿದ್ರೆ ಫುಲ್ಲು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಫುಲ್ಲು. ಸೊ ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಸರ್ ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಮಸ್ತಾಗಿತ್ತು. ಅವ್ರ ತಾಯಿ ತೀರೋಗಿರ್ತಾರೆ, ಇವ್ರು ಫಸ್ಟೇ ಭೇಟಿ ಮಾಡಿರ್ತಾರೆ, ಆದರೂ ಗೊತ್ತಾಗಿರಲ್ಲ.
ಸೊ ಅದು ಮಾತ್ರ ಮಸ್ತಾಯಿತು ಟ್ವಿಸ್ಟ್. ಸೊ ಬಿ ಜಿ ಎಮ್ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಚೆನ್ನಾಗಿದೆ. ಸಾಂಗ್ ಒಂದು ಸಖತ್ತಾಯಿತು ಸರ್, ಯಾವುದೋ ಒಂದು ಸಾಂಗು ಅದು ಸಖತ್ತಾಯಿತು, ನನಗೆ ತುಂಬ ಇಷ್ಟ ಆಯಿತು. ಅವರಿಬ್ಬರು ಲವ್ ಸ್ಟೋರಿ ಸಮಥಿಂಗ್ ಒಂದು ಸಾಂಗ್ ಬರುತ್ತೆ, ಅದು ತುಂಬ ಇಷ್ಟ ಆಯಿತು. ಸೊ ಸ್ಟೋರಿ ಲೈಕ್ ಮೂವಿಗೆ 1 to 5 ಸ್ಟಾರ್ಸಲ್ಲಿ ಸ್ಟಾರ್ ರೇಟಿಂಗ್ಸ್ ಕೊಡ್ತೀವಿ. 4.8. ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿತ್ತು, ಸಸ್ಪೆನ್ಸ್ ಥ್ರಿಲ್ಲರು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ನೋಡ್ಬೋದು ಮೂವಿನ. ಕೊನೆವರೆಗೂ ಹೈಂಟು ಗೊತ್ತಾಗೋದಿಲ್ಲ, ಕ್ಲೈಮ್ಯಾಕ್ಸ್ವರೆಗೂ ಯಾರು ಕೊಲೆಗಾರ ಅಂತ ಗೊತ್ತಾಗೋದಿಲ್ಲ. ಕ್ಲೈಮ್ಯಾಕ್ಸ್ ಎಲ್ಲ ಗೊತ್ತಾಗುತ್ತೆ ಯಾರು ಕೊಲೆಗಾರ ಅಂತ. ಎಲ್ಲರೂ ಫಸ್ಟ್ ಸೀನ್ ನೋಡಿದ ತಕ್ಷಣ ಇವನೇನೆ ಅಂದ್ಕೊಂಡ್ಬಿಡ್ತಾರೆ, ಬಟ್ ಆ ಥರ ಏನಿದೆ. ಕ್ಲೈಮ್ಯಾಕ್ಸ್ವರೆಗೂ ತುಂಬ ಚೆನ್ನಾಗಿದೆ. ಸೊ ಶೋ ಯಾರು ಸ್ಟೀಲ್ ಮಾಡಿದ್ರು, ಹೀರೋನಾ ವಿಲನ್? ಸರ್ ವಿಲನ್ನೇ ಸರ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಯಾಕಂದರೆ ಲಾಸ್ಟ್ವರೆಗೂ ಗೊತ್ತೇ ಆಗೋದಿಲ್ಲ. ಯಾಕಂದರೆ ವಿಜಯ ರಾಘವೇಂದ್ರ ಆಲ್ರೆಡಿ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರುತ್ತೆ, ಬಟ್ ಎಂಡ್ ಆಫ್ ದಿ ಮೂವಿ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ತುಂಬ ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ. ಸೊ 1 to 5 ಸ್ಟಾರ್ಸಲ್ಲಿ ಸ್ಟಾರ್ಸ್ ಕೊಡ್ತೀವಿ ಸರ್ 4.5 ಆರಾಮಾಗಿ ಕೊಡ್ಬೋದು ಸರ್. ಆರಾಮಾಗಿ ಕೊಡ್ಬೋದು. ಥ್ಯಾಂಕ್ ಯು. ಫ್ಯಾಮಿಲಿ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಕೊನೆಗೂ ವಿಕ್ಟಿಮ್ ಯಾರಂತ ಗೊತ್ತಾಗೋದೇ ಇಲ್ಲ ಫಿಲಮಲ್ಲಿ. ಎಲ್ಲೂ ಕೂಡ ಒಂದು ಸಣ್ಣದು ಒಂದು ಕ್ಲೂ ಕೂಡ ಸಿಗೋದಿಲ್ಲ. ಕೊನೆ ತನಕ ನೋಡಬೇಕು. ಮತ್ತು ಸ್ಟಾರ್ಟಿಂಗೇ ಸ್ವಲ್ಪ ಸೆಂಟಿಮೆಂಟ್ ಒಂದು ಲಿಂಕ್ ಕೊಟ್ಟಿರ್ತಾರೆ, ಅದು ಯಾವ್ದು ಮೇಲೆ ನಿಂತಿದೆ ಇದು ಅಂತ. ಅದಕ್ಕೆ ಫಸ್ಟಿಂದ ಕೊನೆವರೆಗೂ ಪೂರ್ತಿಯಾಗಿ ನೋಡಬೇಕು, ಎಲ್ಲೂ ಗ್ಯಾಪ್ ಕೊಡಬಾರ್ದು. ಸೊ ಫಸ್ಟ್ ಹಾಫ್ ಚೆನ್ನಾಗಿದೆಯಾ, ಸೆಕೆಂಡ್ ಹಾಫ್ ಚೆನ್ನಾಗಿದೆಯಾ? ಅಲ್ಲ, ಸ್ಟೋರಿಗೆ ಬೇಕಾಗಿದ್ದು ಫಸ್ಟ್ ಹಾಫು ಬೇಕು, ಸೆಕೆಂಡ್ ಹಾಫು ಬೇಕು, ಅದರಿಂದನೇ ರನ್ ಆಗೋದು. ಅದರಿಂದ ಎರಡೂ ಚೆನ್ನಾಗಿದೆ ಸರ್. ಸೊ ಸ್ಟಾರ್ಟಿಂಗಲ್ಲಿ ಪ್ಲಾಟ್ ಟ್ವಿಸ್ಟ್ ಪ್ರೆಡಿಕ್ಟ್ ಮಾಡ್ಬೋದಾ, ಇಲ್ಲ ಸಸ್ಪೆನ್ಸು ಹಂಗೆ ಇಟ್ಕೊಂಡಿದ್ದಾರೆ? ಕೊನೆ ತನಕ ಸಸ್ಪೆನ್ಸ್ ಹಾಗೇ ಇದೆ, ಎಲ್ಲೂ ನಮಗೆ ಗೊತ್ತಾಗೋದಿಲ್ಲ. ಎಲ್ಲೋ ಇನ್ನೇನು ಆಗೋಯ್ತು ಅನ್ನೋ ಥರ ವಿಕ್ಟಿಮ್ ಸಿಕ್ಕಿದ್ರೆ ಅಷ್ಟೇ ಅಂತ ಅಂದ್ಕೊಳ್ತೀವಿ. ಬಟ್ ಕೊನೆಗೆ ಹೋಗಿದಾಗ ಅದರಲ್ಲ ಇನ್ನೊಂದು ಅನ್ನೋ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಫಿಲಮಲ್ಲಿ. ಸೊ ಎಷ್ಟು ಸ್ಟಾರ್ಸ್ ರೇಟಿಂಗ್ ಕೊಡೋಕೆ ಇಷ್ಟಪಡ್ತೀರಾ ಸರ್? 1 to 5? 5 out of 5 ಕೊಡ್ತೀವಿ ಸರ್. ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರಿಯಾಗಿದೆ. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಮೂವಿಲಿ? ಮೂವಿ ಯಾರು ಕೊಲೆಗಾರ ಅಂತ ಗೊತ್ತಾಗಲ್ಲ, ಅದು ಲಾಸ್ಟಲ್ಲಿ ಗೊತ್ತಾದ ಸರ್. ಮೂವಿ ಚೆನ್ನಾಗೈತೆ ಸರ್. ಮೂವಿ ಭಾಳ ಚಲೋ ಅದ್ರಿ. ಏನು ಇಷ್ಟ ಆಯ್ತು ಮೂವಿಲಿ? ವಿಜಯ ರಾಘವೇಂದ್ರ ಸರ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಅದೇ ಇಷ್ಟ ಆಯಿತು. ಮತ್ತು ಸೆಕೆಂಡ್ ಹಾಫ್ ಭಾಳ ಚೆನ್ನಾಗಿತ್ತು, ಅದೇ ನೋಡ್ರಿ ಚಲೋ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಹಾಂ, BGM ಒಂದು ಬಂತಲ್ಲ, ಅದು ಭಾಳ ಚಲೋ ಇತ್ತು. ಚೆನ್ನಾಗಿದೆಯಾ? ಸೊ ಲೈಕ್ ಕತೆ ಸ್ಟಾರ್ಟಿಂಗೆಲ್ಲ ಪ್ರೆಡಿಕ್ಟ್ ಮಾಡ್ಬೋದಾ, ಇಲ್ಲ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಲಾರ್ಜ್ ಎಡ್ಜ್ ಸೀಟ್ವರೆಗೂ ಇಟ್ಕೊಂಡಿರ್ತಾರೆ? ಅದು ಸಸ್ಪೆನ್ಸ್ ಏನಿದೆಯಲ್ಲ ಅದು ಸ್ವಲ್ಪ ನೋಡೋ ಥರ ಇದೆ. ಹಾಂ, ಇಂಟ್ರೆಸ್ಟಿಂಗ್ ಇದೆ. ಓಕೆ 1 to 5 ಸ್ಟಾರ್ ರೇಟಿಂಗ್ಸ್ ಕೊಡಿ. 4 stars. ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರಿಯಾಗಿದೆ ಮೂವಿ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್. ಫಸ್ಟ್ ಆಫ್ ಬೇರೆ ಬೇರೆ ಫೇಸಸಲ್ಲಿ ಹೋಗುತ್ತೆ. ನಾವು ಫಸ್ಟ್ ಪಾರ್ಟ್ ನೋಡ್ಬೇಕಾದ್ರೆ ಯಾರನ್ನೋ ವಿಲನ್ ಅಂದ್ಕೊಂಡಿರ್ತೀವಿ, ಕಂಪ್ಲೀಟ್ ಫೇಸೇ ಚೇಂಜ್ ಆಗಿಬಿಡುತ್ತೆ. ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಒಬ್ರು ವಿಲನ್ ಅನ್ಕೋತೀವಿ. ಇಟ್ ಈಸ್ ಅನ್ಪ್ರೆಡಿಕ್ಟಬಲ್. ಬಟ್ ಕೊನೆ ಹೋಗ್ತಾ ನಾವು ಎಲ್ಲ ಡಾಟ್ಸ್ ಕನೆಕ್ಟ್ ಮಾಡ್ತಾ ಹೋದಾಗ ಆ ಬ್ಯೂಟಿಫುಲ್ ಮ್ಯೂಸಿಕ್, ಆ ಬ್ಯೂಟಿಫುಲ್ ಆ್ಯಕ್ಟಿಂಗ್ ಎಲ್ಲ ಸೇರಿದಾಗ ಕೊನೆಗೆ ನಮಗೆ ಅನ್ಪ್ರೆಡಿಕ್ಟಬಲ್. ಸೊ ಕೊನೆಗೆ ವಿಲನ್ ಯಾರು ಗೊತ್ತಾದಾಗ ಇಟ್ಸ್ ಬ್ಯೂಟಿಫುಲ್. ಇಟ್ಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಈ ಥರ ಕನ್ನಡದಲ್ಲಿ ಬಂದಿರಲಿಲ್ಲ. ಓಕೆ, ಸೊ ಶೋ ಯಾರು ಸ್ಟೀಲ್ ಮಾಡಿದ್ದಾರೆ, ಹೀರೋನಾ ವಿಲನ್? ಹೀರೋ. ಬಿಕಾಸ್ ಸರ್ದೊಂದು ಇಂಟೆನ್ಸ್ ಎಕ್ಸ್ಪ್ರೆಷನ್ಸ್ ಏನಕ್ಕೆ ಅಂದರೆ ಕೆಲವು ಟೈಮಲ್ಲಿ ನೋಡಿ ಅತಿ ಓವರ್ ಕೊಡೋಕ್ಕಾಗಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ. ಆ ಒಂದು ಪೇಯ್ನ ಮುಖದಲ್ಲಿ ತೋರಿಸಿದ್ದಾರೆ. ಆ ಒಂದು ನಾನು ಏನು ಮಾಡಲಿನೋ ಒಂದು ಆ ಟ್ರಾಮಟೈಸಿಂಗ್ ಒಂದು ಎಕ್ಸ್ಪ್ರೆಷನ್ ಮುಖದಲ್ಲಿ ತೋರಿಸಿದ್ದಾರೆ. ಈಸ್ ಸ್ಟೋಲ್ ಆನ್ ದ ಶೋ. ಪ್ಲಸ್ ಮ್ಯೂಸಿಕ್ ಅಮೇಜಿಂಗ್, ಬ್ಯೂಟಿಫುಲ್. ಸೊ ಓವರ್ ಆಲ್ 1 to 5 ಸ್ಟಾರ್ಸಲ್ಲಿ ಸ್ಟಾರ್ ರೇಟಿಂಗ್ಸ್ ಕೊಡಿ. 4.5 ಅಂತ ಕೊಡ್ತೀನಿ. ಐ ರಿಯಲಿ ಲವ್. ಓಕೆ, ಸೊ ಕಾಮಿಡಿ ಎವ್ರಿಥಿಂಗ್ ಈಸ್ ಆನ್. ಈ ಸ್ಟೋರಿಗೆ ಕಾಮಿಡಿ ಬೇಕಾಗಲ್ಲ. ಏನಕ್ಕೆ ಅಂತಂದರೆ ನೀವು ಸ್ಟಾರ್ಟಿಂಗಿಂದಾನೇ ಹೇಗೆ ಕೂತಿರ್ತೀರ ಅಂದರೆ ಒಂದು ಒಳ್ಳೆ ಸ್ಟೋರಿ ಕೂತಿರ್ತಾರೆ. ನಂಗೆ ತುಂಬ ಖುಷಿಯಾಗಿದೆ ಏನು ಅಂದರೆ ಟೈಮ್ ವೇಸ್ಟ್ ಮಾಡಲ್ಲ ಫಿಲ್ಮ್. ಸ್ಟಾರ್ಟಿಂಗಿಂದಾನೇ ಒಂದು ಸಣ್ಣ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಅನೌನ್ಸ್ಮೆಂಟ್ ಶುರು ಮಾಡ್ತಾರೆ ಈ ಥರ ಹುಷಾರಾಗಿರಿ ಅಂತ. ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ, ಎಲ್ಲೂ ಎಳೆದಿದ್ದಾರೆ ಅಂತ ಅನ್ಸಲ್ಲ. ಸ್ಟಾರ್ಟಿಂಗಿಂದಾನೇ ಪ್ಲಾಟ್ ಡೆವಲಪ್ ಶುರು ಆಗುತ್ತೆ. ಒಂದು ಮರ್ಡರ್ ಆಗುತ್ತೆ, ಇಷ್ಟು ಬ್ರೂಟಲ್ ಆಗಿ ಮರ್ಡರ್, 2ನೇ ಮರ್ಡರ್, 3ನೇ ಮರ್ಡರ್. ನಾವೇನು ಅನ್ಕೋತೀವಿ ಬೇರೆ ಕೆಲವು ಬಾಲಿಶ ಫಿಲ್ಮ್ಗಳ ಥರ ಬಂತು ಅಂತ, ಬಟ್ ಆಮೇಲೆ ಕತೆ ಬಿಗಿ ಆಗ್ತಾ ಹೋಗುತ್ತೆ. ಸೊ ಕಾಮಿಡಿ ಬೇಕಾಗಲ್ಲ, ಏನು ತೋರಿಸಿದ್ರೆ ಪಕ್ಕ ಇದೆ. ಸೊ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ಹೈಪ್ ಕ್ರಿಯೇಟ್ ಮಾಡುತ್ತಾ? ಹಾಗಂತಲ್ಲ, ಫಸ್ಟ್ ಹಾಫ್ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಏನು ಬಿಲ್ಡ್ ಮಾಡಿದರೆ ಬೇಕಿತ್ತು. ನಾನು ಸರ್ ಇದ್ರು ನೋಡಿ, ಅದೇ ಸೈಕೋ ಇದ್ರಲ್ಲ, ಅವ್ರು ವಿಲನ್ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಕಂಪ್ಲೀಟ್ ಶಿಫ್ಟ್ ಆಗಿಬಿಟ್ಟು ಬೇರೆನೇ ಆಗುತ್ತೆ. ಸೊ ಇಲ್ಲ, ಕರೆಕ್ಟ್ ಆಗಿದೆ. ಎರಡೂ ಪಾರ್ಟು ರೆಲೆವೆಂಟ್ ಆಗಿ ಬಂತು, ಚೆನ್ನಾಗಿ ಬಂತು. ಸೊ ಶೋ ಯಾರು ಸ್ಟೀಲ್ ಮಾಡಿದ್ರು, ಹೀರೋನಾ ವಿಲನ್? ಹೀರೋ. ಐ ಫೀಲ್ ಹೀರೋ ಸ್ಟೋಲ್ ದ ಶೋ. ಸೊ ಹೌ ಡು ಯು ಲೈಕ್ ಟು ಸ್ಟಾರ್ ದಿ ಮೂವಿ? ಹಾಗೆ 4.5 ಮತ್ತೆ ಇನ್ನೊಂದ್ಸರಿ ಬಂದು ನೋಡ್ತೀರಾ? 100%. ನನ್ನ ಫ್ರೆಂಡ್ಸ್ನು ಕೂಡ ಬಂದು ಖಂಡಿತ ಬರ್ತೀನಿ. ನನ್ನ ಕೊಲೀಗರು ಅವರ ಫ್ರೆಂಡ್ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದರಿಂದ ನಾವು ಬಂದು. ಥ್ಯಾಂಕ್ ಯು. ಮೇಡಮ್, ಹೆಂಗಿದೆ ಮೂವಿ? ಚೆನ್ನಾಗಿದೆ ಫಿಲಮ್ಮು. ನಾನು ವಿಜಯ ರಾಘವೇಂದ್ರ ಅಂತಲೇ ಬಂದಿದ್ದು ಫಿಲಮ್ಮಿಗೆ. ಕತೆ ಇನ್ನೇನು ಎಂಡ್ ಆಯಿತು ಅನ್ನೋ ಹೊತ್ತಿಗೆ ಮತ್ತೆ ಕತೆ ಸ್ಟಾರ್ಟ್ ಆಗ ಅನ್ಸುತ್ತೆ. ಎಂಡ್ವರೆಗೂ ಆ ಕ್ಯೂರಿಯಾಸಿಟಿನ ಉಳಿಸ್ಕೊಂಡಿದ್ದಾರೆ. ಸೊ ಯಾರು ಶೋ ಸ್ಟೀಲ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಹೀರೋನಾ ವಿಲನ್? ಆ ಸ್ಟೋರಿನೇ ಮೇಯ್ನು. ಹಾಂ, ಯಾಕೆಂತಂದರೆ ಯಾರು ಕ್ಯೂರಿಯಾಸಿಟಿ ಕೊನೆವರೆಗೂ ಇರೋದ್ರಿಂದ ಆ ಸ್ಟೋರಿನೇ ಮೇಯ್ನ್ ಆಗಿಬಿಡುತ್ತೆ. ವಿಜಯ ರಾಘವೇಂದ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಮತ್ತೆ ಇನ್ನೊಂದ್ಸರಿ ಬಂದು ನೋಡ್ತೀರಾ? ಶೂರ್. ಥ್ಯಾಂಕ್ ಯು. ಮೂವಿ ಹೇಗಿದೆ? ತುಂಬ ಚೆನ್ನಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಸೀನ್ಗಳು ಮತ್ತು ಆಡಿಯನ್ಸು ವಿತೌಟ್ ಅಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ಥರದ ಸೀನ್ಗಳೆಲ್ಲ ಇದೆ. ಒಂದೊಂದು ಸೀನ್ಗೂ ಒಂದೊಂದು ಮೋಟಿವ್ ಇದೆ. ಅಂದರೆ ಕಟ್ಟು ಪೇಸ್ಟು ಆ ಥರದ್ದಿಲ್ಲ. ಅಂದರೆ
ಒಂದಕ್ಕೊಂದಕ್ಕೂ ತುಂಬ ಲಿಂಕ್ ಕನೆಕ್ಷನ್ ತುಂಬ ಚೆನ್ನಾಗಿದೆ. ಟೋಟಲಾಗಿ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಸೊ ಸ್ಟೋರಿ ಸ್ಟಾರ್ಟಿಂಗಲ್ಲೇ ಪ್ರೆಡಿಕ್ಟ್ ಮಾಡ್ಬೋದಲ್ಲ, ಪ್ಲಾಟ್ ಆ್ಯಂಡ್ ಟ್ವಿಸ್ಟು ಯಾವುದೇ ಕಾರಣಕ್ಕೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸ್ಟೋರಿ ಮುಂದೆ ಏನಾಗುತ್ತೆ ಏನು ಅದೇ ಅಂದರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆಡಿಯನ್ಸು. ಅಂದರೆ ಸೆಕೆಂಡ್ ಹಾಫಿಂದ ಫುಲ್ಲು ಆಡಿಯನ್ಸ್ ಫುಲ್ ಸೈಲೆಂಟ್ ಆಗಿ ಹೋಗ್ತಾರೆ. ಅಂದರೆ ಏನಾಗುತ್ತೆ ಯಾರು ಮಾಡ್ತಿರ್ಬೋದು, ಇವರ ಅವರ ಅಂದರೆ ಆಡಿಯನ್ಸ್ಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಓಕೆ ಇವರು ಅಂತ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕಲ್ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಮತ್ತು ಅಂದರೆ ಈ ವಿಲನ್ ಅಂತ ಅಂದಿದ ತಕ್ಷಣ ಎಲ್ಲ ಸಿನಿಮಾಗಳಲ್ಲೂ ಏನು ಮಾಡ್ತಾರೆ ಅಂದರೆ ಅವ್ರನ್ನ ವಿಲನ್ ಥರನೇ ಪೋರ್ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಅವನ ಅದು ಮಾಡೋಕ್ಕೆ ಒಂದು ಮೋಟಿವ್ ಇರುತ್ತೆ. ಅಂದರೆ ಯಾಕೆ ಅವನಂಗೆ ಮಾಡ್ತಿದ್ದಾನೆ, ಯಾಕೆ ಅವನ ಥರ ಆಗಿದ್ದಾನೆ. ಸೊ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಸೊ ಶೋ ಯಾರು ಸ್ಟೀಲ್ ಮಾಡಿದ್ರು, ಹೀರೋನೋ ವಿಲನೋ? ಎರಡಕ್ಕೂ ಈಕ್ವಲ್ ಇದೆ. ಸೊ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡೋಕೆ ಇಷ್ಟಪಡ್ತೀರಾ 1 to 5? 5 out of 5. ಮತ್ತೆ ಇನ್ನೊಂದ್ಸರಿ ಬಂದು ಮೂವಿ ನೋಡ್ತೀರಾ? ಖಂಡಿತ. ಓಕೆ, ಥ್ಯಾಂಕ್ ಯು.